ಉಪ್ಸಾರು ಮಾಡೋಣ. ಉಪ್ಸಾರು ಖಾರಕ್ಕೆ ಬೆಳ್ಳುಳ್ಳಿ, ಮೆಣಸು, ಹಸಿಮೆಣ್ಸಿಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಅವರೆಕಾಳು, ಟೊಮ್ಯಾಟೊ ಇಷ್ಟನ್ನು ಸೈಡ್ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ 3/4 ಲೀಟ್ರ್ ನೀರು ಹಾಕ್ಕೊಂಡು ಒಂದು ಟೊಮ್ಯಾಟೊ, ಒಂದು ಸ್ವಲ್ಪ ಅವರೆಕಾಳು, ಹಸಿ ಅವರೆಕಾಳನ್ನ ಹಾಕಿ ಬೇಯಿಸ್ಕೊಳ್ಳೋಣ. ಒಂದು 10 ನಿಮಿಷ ಬೇಯಿಸ್ಕೊಂಡ್ಮೇಲೆ ಉಪ್ಪು ಹಾಕಿರೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ನೀವು ಉಪ್ಪು ಹಾಕಿ ಒಂದು ಸ್ವಲ್ಪ ಹರಳುಪ್ಪು. ಬೆಂದಿದೆಯಾ ಅಂತ ಒಂದ್ಸಲ ನೋಡಿ. ಬೆಂದಿದ್ರೆ ತೆಗ್ದಿಡಿ. ನೆಕ್ಸ್ಟು ಉಪ್ಸಾರು ಖಾರಕ್ಕೆ ಹುರ್ಕೊಳ್ಳೋಣ. ಒಂದು ಹಂಚಿಡಿ, ಬೆಳ್ಳುಳ್ಳಿ ಹಾಕಿ, ಹಸಿಮೆಣ್ಸಿಕಾಯಿ ಹಾಕಿ, ಬೆಳ್ಳುಳ್ಳಿನ ಜಜ್ಜಾಕಿ ಇಲ್ಲಾಂದರೆ ಸಿಡಿಯುತ್ತೆ. ಹಸಿಮೆಣ್ಸಿಕಾಯಿನೂ ಒಂದು ಸ್ವಲ್ಪ ಸೀಳ್ಬಿಟ್ಟು ಹಾಕಿ, ಇಲ್ಲಾಂದರೆ ಅದು ಸಿಡಿಯುತ್ತೆ. ಅದೊಂದು ಸ್ವಲ್ಪ ಹುರ್ಕೊಳ್ಳಿ. ಒಂದು ಸ್ವಲ್ಪ ಕೆಂಪಾಗಬೇಕು. ಇಲ್ಲಾಂದರೆ ಗ್ಯಾಸ್ ಸ್ಟವ್ ಮೇಲೆ ಹಂಗೆ ಸುಡ್ತಾರೆ ಸುಡೋರು, ಇಲ್ಲಾಂದರೆ ಹಂಗೇನು ರುಬ್ತಾರೆ ರುಬ್ಬೋರು. ನೆಕ್ಸ್ಟು ಜೀರಿಗೆ ಹಾಕಿ, ಜೀರಿಗೆನೂ ಕೆಂಪು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಘಮ ಘಮ ಅನ್ನಬೇಕು, ಆ ಥರ ಹುರ್ಕೊಳ್ಳಿ. ನೆಕ್ಸ್ಟ್ ಮೆಣಸು ಹಾಕಿ. ಓಕೆ, ನೆಕ್ಸ್ಟ್ ಒಂದು ಜಾರ್ ತಗೊಳ್ಳಿ ಚಿಕ್ಕದು. ಅದಕ್ಕೆ ಏನೇನು ಹುರಿದಿದ್ವಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು ಎಲ್ಲ ಹಾಕ್ಕೊಳ್ಳಿ. ಬೇಯಿಸಿರ್ತೀವಲ್ಲ ಅವರೆಕಾಳು, ಟೊಮ್ಯಾಟೊ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಅದನ್ನು ಉಪ್ಸಾರು ಸಾಂಬಾರು ಇರುತ್ತಲ್ಲ ನೀರು, ಅದರಿಂದನೇ ರುಬ್ಬೇಕಿದನ್ನ. ಬೇರೆ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಸ್ಟವ್ ಹಚ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ 1.5 ಗ್ಲಾಸ್ ನೀರಿಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಳ್ಳಿ. ಅದನ್ನು ಗಂಟಿಲ್ದೇ ಇರೋ ಥರ ಕಲಸಿ ನೀಟಾಗಿ ಮಿಕ್ಸ್ ಮಾಡಿ. ಒಂದು ಕುದಿ ಬಂದಮೇಲೆ 1 ಕಪ್ ರಾಗಿ ಹಿಟ್ಟು ಹಾಕಿ ಒಂದು 3 ನಿಮಿಷ ಬಿಡಿ. ಬಿಟ್ಟಾದಮೇಲೆ ಗಂಟು ಹೋಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಗಂಟು ಇರಬಾರ್ದು, ಆ ಥರ ಚೆನ್ನಾಗಿ ತಿರುಗಬೇಕು. ಗಂಟು ಬರಬಾರ್ದು ಅಂದರೆ ತುಪ್ಪನೋ ಅಥವಾ ಆಯಿಲೋ ಸ್ವಲ್ಪ ಹಾಕಿ. ಗಂಟು ಬರಲ್ಲ ಆವಾಗ. ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ತಿರುವಾದ್ಮೇಲೆ ನೆಕ್ಸ್ಟ್ ಎಲ್ಲ ಸ್ಪ್ರೆಡ್ ಮಾಡಿ 1/4 ಲೋಟ ನೀರು ಹಾಕಿ. ತಳ ಒತ್ತಬಾರ್ದು ಅನ್ನೋದಕ್ಕಷ್ಟೇ ನೀರು ಹಾಕೋದು, ಇಲ್ಲಾಂದರೆ ತಳ ಒತ್ತಿಬಿಡುತ್ತೆ. ಸಿಮ್ಮಲ್ಲಿಡಿ. ಇವಾಗ ಮುದ್ದೆ ಬೆಂದಿದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ, ಸ್ಮೆಲ್ ಬರುತ್ತೆ, ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅವಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ನಾನಿಲ್ಲೊಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ಮುದ್ದೆ ಸಾಫ್ಟಾಗಿ ಬರುತ್ತೆ ತುಪ್ಪ ಹಾಕಿದ್ರೆ. ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೀವೆಷ್ಟು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ. ನಮ್ಮ ಮನೆಯಲ್ಲಂತೂ ಡೈಲಿ ಮುದ್ದೆ ಇರಬೇಕು. ನಿಮ್ಮ ಮನೆಗಳಲ್ಲೂ ಮುದ್ದೆ ಮಾಡ್ತೀರಾ? ಕಮೆಂಟ್ ಮಾಡಿ. ಡೈಲಿ ಮುದ್ದೆ ಮಾಡ್ತೀರಾ ಅನ್ನೋರು ಕಮೆಂಟ್ ಮಾಡಿ. ಹೆಲ್ತಿಗಂತೂ ತುಂಬಾ ಒಳ್ಳೆಯದು. ಮಕ್ಳಿಗೆ ಕೊಟ್ರೂ ಒಳ್ಳೆಯದೇ ಮುದ್ದೆ. ಮುದ್ದೆನ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಅದು ಬೆಂದಿದೆಯೋ ಇಲ್ವೋ ಅಂತ ಒದ್ದೆ ಕೈಯಲ್ಲಿ
ಅದು ನೋಡಬೇಕು ಮುದ್ದೆನ. ಆವಾಗ ಕೈಗೆ ಅಂಟಬಾರ್ದು, ಆವಾಗ ಬೆಂದಿದೆ ಅಂತ ಅರ್ಥ. ಇವಾಗ ಮುದ್ದೆ ಬೆಂದಿದೆ, ಸ್ಟವ್ ಆಫ್ ಮಾಡೋಣ. ಒಂದು ಸ್ಲ್ಯಾಬಿಗೆ ನೀರು ಹಚ್ಬಿಟ್ಟು ಅದಕ್ಕೆ ಮುದ್ದೆನ ಹಾಕೋಣ, ಇಲ್ಲ ಅಂದರೆ ಅದಕ್ಕೆ ಅಂಟುತ್ತೆ ಮುದ್ದೆ. ಎಲ್ಲದನ್ನು ಹಾಕೋಣ. ಒಂದು ಸ್ವಲ್ಪನೂ ಬಿಡಬೇಡಿ, ವೇಸ್ಟ್ ಮಾಡಬೇಡಿ, ಎಲ್ಲ ಚೆನ್ನಾಗಿ ತೆಗೀರಿ. ಈಗ ಪಾತ್ರೆಯಿಂದ ಸಪ್ರೇಟ್ ಮಾಡಿರೋ ಮುದ್ದೆನ ಹಸಿ ಕೈಯಲ್ಲಿ ನೀಟಾಗಿ ನೀರಲ್ಲಿ ಅದ್ಕೊಂಡು, ಚೆನ್ನಾಗಿ ಬಿಸಿ ಇರುತ್ತೆ ಅಂದ್ಬಿಟ್ಟು ಮುಟ್ಟೋಕ್ಕಾಗಲ್ಲ ಅಂತ ಮುದ್ದೆ ಬಿಡೋಕ್ಕಾಗುತ್ತಾ? ಅದಕ್ಕೋಸ್ಕರ ಬಿಸಿ ಇದ್ರೂ ಪರವಾಗಿಲ್ಲ, ಚೆನ್ನಾಗಿ ನಾದಿ ಮುದ್ದೆ ಮಾಡ್ತಾ ನಿಮಗೆ ಅಭ್ಯಾಸ ಆಗುತ್ತೆ, ಬಿಸಿ ಅಂತಾಗಲ್ಲ. ನನಗೆ ಅಭ್ಯಾಸ ಆಗಿದೆ. ಚೆನ್ನಾಗಿ ರೌಂಡಾಗಿ ಉಂಡೆ ಕಟ್ಟಿ ಇವಾಗ ಮುದ್ದೆನ. ತುಪ್ಪ ಹಾಕಿರ್ತೀರಲ್ಲ, ಏನು ಕೈಗಂಟಲ್ಲ, ಬೆಂದಿರುತ್ತೆ. ಮತ್ತೆ ಸ್ವಲ್ಪ ನೀರು ಹಚ್ಕೊಂಡು ಕೈಗೆ ಉಂಡೆ ಕಟ್ಟಿ. ಇವಾಗ ಮುದ್ದೆ ಕಟ್ಟಾಗಿದೆ, ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಜ್ವರ ಹುಷಾರಿಲ್ಲದೆ ಇದ್ದಾಗ ಉಪ್ಸಾರು ಖಾರ ತಿಂದರೆ ಜ್ವರ, ಶೀತ, ಕೆಮ್ಮು ಎಲ್ಲ ಹೋಗುತ್ತೆ. ಫ್ರೆಂಡ್ಸ್, ನೀವು ಒಂದ್ಸಲ ಈ ಅವರೆಕಾಳು ಸೀಸನ್ ಮುಗಿಯೋ ಅಷ್ಟರೊಳಗೆ ಅವರೆಕಾಳು ಉಪ್ಸಾರನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ನನಗೆ ಹೇಳಿ ಹೆಂಗೆ ಬಂದಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಹೀಗೆ ನಾನು ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಹೇಳಿ, ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.